ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಗೋಲ್ಡನ್ ಚಾರ್. ಮನೆಯಲ್ಲೇ ರೈಸ್ ಸಾಂಬಾರ್ ತಿಂದು ತಿಂದು ಬೋರ್ ಆಗಿದ್ಯಾ? ಜೊತೆಲಿ ಏನಾದ್ರೂ ಸ್ಪೈಸಿ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಕರೆಕ್ಟ್ ವಿಡಿಯೋಗೆ ಬಂದಿದ್ದೀರಾ. ನಮ್ಮ ಇವತ್ತಿನ ರೆಸಿಪಿ ಸ್ಪೈಸಿ ಆದ ಟೇಸ್ಟಿ ಆದ ಎಗ್ ತವಾ ಫ್ರೈ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿವಾಗಿಲ್ಲಿ ಒಂದು ಜಾರ್ ತಗೊಂಡು ಒಂದು 15-20 ಗಾರ್ಲಿಕ್ ಕ್ಲೋವ್ಸ್ ಮತ್ತು 1 ಇಂಚಷ್ಟು ಜಿಂಜರ್, ಒಂದ್ 3 ಹಸಿಮೆಣಸಿನ್ಕಾಯಿ, ಒಂದ್ ಹ್ಯಾಂಡ್ಫುಲ್ ಅಷ್ಟು ಕೊತ್ತಂಬರಿ ಸೊಪ್ಪು, ಇದಷ್ಟನ್ನು ಆಡ್ ಮಾಡ್ಕೊಂಡು ಮೇಲೆ ಒಂದು 1/4 ಕಪ್ ಅಷ್ಟು ವಾಟರ್ನ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 6 ಬಾಯ್ಲ್ಡ್ ಎಗ್ಸ್ ನ ತಗೊಂಡಿದ್ದೀನಿ. ಪ್ರತಿಯೊಂದು ಎಗ್ನು 2 ಹಾಫ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಒಂದ್ ಪ್ಯಾನ್ ತಗೊಂಡು ಪ್ಯಾನ್ ಚೆನ್ನಾಗಿ ಹೀಟ್ ಆದ್ಮೇಲೆ ಒಂದ್ 3-4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಆಡ್ ಮಾಡ್ಕೊಳ್ಳೋಣ. ಆಯಿಲ್ ಚೆನ್ನಾಗಿ ಹೀಟ್ ಆದ್ಮೇಲೆ ನಾವು ಮುಂಚೆನೆ ಕಟ್ ಮಾಡಿರೋ ಎಗ್ಸ್ ಎಲ್ಲ ತಗೊಂಡು ಯೋಕ್ ಸೈಡ್ ಡೌನ್ ಬರೋ ಹಾಗೆ ಈ ತರ ಪ್ಲೇಸ್ ಮಾಡ್ಕೊಳ್ಳೋಣ. ಎಲ್ಲ ಎಗ್ಸ್ ನೀಟಾಗಿ ಪ್ಲೇಸ್ ಮಾಡ್ಕೊಂಡಾದ್ಮೇಲೆ 1 ಫೈನ್ಲಿ ಚಾಪ್ಡ್ ಗ್ರೀನ್ ಚಿಲ್ಲೀಸ್, 1/4 ಸ್ಪೂನ್ ಅಷ್ಟು ಟರ್ಮರಿಕ್, 1/4 ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಟೇಸ್ಟಿಗೆ ತಕ್ಕ ಹಾಗೆ ಸ್ವಲ್ಪ ಸಾಲ್ಟ್ನು ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ಈಗ ಪ್ರತಿಯೊಂದು ಎಗ್ಸ್ನು ಈ ತರ ಟರ್ನ್ ಮಾಡ್ಕೊಳ್ಳೋಣ. ಮುಂಚೆನೆ ನಾವು ಯೋಕ್ ಸೈಡ್ ಡೌನ್ ಏನಿಗೆ ಪ್ಲೇಸ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಎಗ್ ನ ನಾವು 2 ಹಾಫ್ ಆಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಎಗ್ ಯೋಕ್ ಎಗ್ ಇಂದ ಈಸಿಯಾಗಿ ಸಪರೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯೋಕ್ ಸೈಡ್ ಫೇಸಿಂಗ್ ಡೌನ್ ಇಟ್ಟಾಗಿ ಏನಾಗುತ್ತೆ ಅಂದ್ರೆ ಆಯಿಲ್ ಅಲ್ಲಿ ಎಗ್ ಮತ್ತೆ ಯೋಕ್ ಎರಡನ್ನು ಕುಕ್ ಆಗಿ ಒಂದಕ್ಕೊಂದು ಸ್ಟಿಕ್ ಆಗುತ್ತೆ. ಅವಾಗ ಈಸಿಯಾಗಿ ಎಗ್ ಯೋಕ್ ಎಗ್ ಇಂದ ಸಪರೇಟ್ ಆಗಲ್ಲ. ಎಗ್ಸ್ ಎಲ್ಲ ಟರ್ನ್ ಮಾಡ್ಕೊಂಡಾದ್ಮೇಲೆ ಎಗ್ ವೈಟ್ಸ್ನು ಕೂಡ ನೀಟಾಗಿ ಈ ತರ ಶೇಕ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒನ್ಸ್ ಎಲ್ಲ ಎಗ್ಸ್ ನೀಟಾಗಿ ಫ್ರೈ ಆದ್ಮೇಲೆ ಎಗ್ಸ್ ನೆಲ್ಲ ಒಂದು ಸಪರೇಟ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಗ್ಸ್ ನೆಲ್ಲ ಒಂದು ಸಪರೇಟ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈಗ ಅದೇ ಸೇಮ್ ಪ್ಯಾನ್ ಒಳಗೆ ನಾನಿಲ್ಲಿ ಏನ್ ಮಾಡಿದೀನಿ ಅಂದ್ರೆ ಮತ್ತೆ 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಆಡ್ ಮಾಡ್ಕೊಂಡು ಆಯಿಲ್ ಹೀಟ್ ಆಗ್ತಾ ಇದ್ದಾಗೇನೆ 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಗೂ 3 ಫೈನ್ಲಿ ಚಾಪ್ಡ್ ಆನಿಯನ್ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಆಡ್ ಮಾಡ್ಕೊಂಡು ಈಗ ನಾವು ಆನಿಯನ್ ಎಲ್ಲಾನು ಗೋಲ್ಡನ್ ಬ್ರೌನ್ ಆಗೋಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒನ್ಸ್ ಆನಿಯನ್ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆದ್ಮೇಲೆ ನಾವು ಮುಂಚೆನೆ ಪೇಸ್ಟ್ ಮಾಡಿಟ್ಕೊಂಡಿದ್ದ ಜಿಂಜರ್, ಗಾರ್ಲಿಕ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಿಂದು ಪೇಸ್ಟ್ನು ಕೂಡ ಇವಾಗ ಆಡ್ ಮಾಡ್ಕೊಂಡು ಆ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, 2 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ಸ್ ಅಷ್ಟು ಧನಿಯಾ ಪೌಡರ್, ½ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೂ ಟೇಸ್ಟ್ಗೆ ತಕ್ಕ ಹಾಗೆ ಸಾಲ್ಟ್ ನ ಆಡ್ ಮಾಡ್ಕೊಳ್ಳೋಣ. ಇದಿಷ್ಟನ್ನು ಆಡ್ ಮಾಡ್ಕೊಂಡು ಮತ್ತೆ ನಾನಿಲ್ಲಿ ಒಂದು 10-15 ಗಾರ್ಲಿಕ್ ಕ್ಲೋವ್ಸ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಆಡ್ ಮಾಡ್ಕೊಂಡು ಇದಿಷ್ಟನ್ನು ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒನ್ಸ್ ಇದನ್ನ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಒಂದು ½ ಕಪ್ ಅಷ್ಟು ವಾಟರ್ನ ಆಡ್ ಮಾಡ್ಕೊಳ್ಳೋಣ. ವಾಟರ್ನ ಆಡ್ ಮಾಡ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತವಾ ಫ್ರೈ ಆಗಿರೋದ್ರಿಂದ ಯಾವಾಗ ಗ್ರೇವಿ ಸ್ವಲ್ಪ ಡ್ರೈ ಆಗಿದೆ ಅನ್ಸತ್ತೋ ಅವಾಗ ಸ್ವಲ್ಪನೇ ವಾಟರ್ನ ಆಡ್ ಮಾಡ್ಕೊತಾ ನಾವು ಹಾಕಿರೋ ಮಸಾಲೆ ಎಲ್ಲ ನೀಟಾಗಿ ಕುಕ್ ಆಗೋವರೆಗೂ ನೀಟಾಗಿ ಕುಕ್ ಮಾಡ್ಕೊಳ್ಳೋಣ. ಒನ್ಸ್ ಮಸಾಲೆ ಎಲ್ಲ ನೀಟಾಗಿ ಕುಕ್ ಆದ್ಮೇಲೆ ನೀವಿಲ್ಲಿ ನೋಡ್ಬೋದು ಮಸಾಲೆ ಪ್ಯಾನ್ ಇಂದ ಈಸಿಯಾಗಿ ಸಪರೇಟ್ ಆಗ್ತಾ ಇದೆ. ಈ ಸ್ಟೇಜ್ ಅಲ್ಲಿ ನಾವು ಇದಕ್ಕೆ ½ ಲೆಮನ್ ಜ್ಯೂಸ್ ನ ಆಡ್ ಮಾಡ್ಕೊಳ್ಳೋಣ.
ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ಮುಂಚೆನೆ ಫ್ರೈ ಮಾಡಿಟ್ಟಿರೋ ಎಗ್ಸ್ನೆಲ್ಲಾನು ಯೋಗ್ ಸೈಡ್ ಡೌನ್ ಬರೋ ಹಾಗೆ ಈ ಥರ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳೋಣ. ಈ ಸ್ಟೇಜ್ನಲ್ಲಿ ನಮ್ಮ ಮಸಾಲೆ ಕೂಡ ಕುಕ್ ಆಗಿದೆ, ಅದೇ ರೀತಿ ಎಗ್ಸು ಕೂಡ ಆಲ್ರೆಡಿ ಕುಕ್ ಆಗಿದೆ. ಈ ಸ್ಟೇಜ್ನಲ್ಲಿ ಎಗ್ಸ್ನೆಲ್ಲ ನಾವು ಈ ತರ ಮಸಾಲೆ ಜೊತೆಗೇನೆ ಟರ್ನ್ ಮಾಡಿಕೊಂಡು ಫೈನ್ ಆಗಿ ಜಾಪ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಂಡ್ರೆ ನಮ್ಮ ಎಗ್ ತವಾ ಫ್ರೈ ರೆಡಿ ಟು ಸರ್ವ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ಬೇಕಂತ ತಪ್ಪದೆ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.